ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಕನಿಗಾನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಚಂದ್ರಕಲಾ ಶ್ರೀನಿವಾಸನ್ ಮತ್ತು ಇ.ಒ. ಶಿವಕುಮಾರಿರವರು, ಚೆಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಆನಂದ್, ಕನಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೆ.ಪಿ. ನಾಗರಾಜ್, ಉಪನ್ಯಾಸಕರಾದ ಗಾಂಡ್ಲಹಳ್ಳಿ ಚಲಪತಿ, ದಲಿತ ಮುಖಂಡರಾದ ಕಲ್ಲೂರು ವೆಂಕಟೇಶ್, ರಾಜೇಶ್, ಅಂಬರೀಶ್, ಮುನಿರಾಜು, ಇಮರಕುಂಟೆ ನಾಗರಾಜು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. 134ನೇ ಅಂಬೇಡ್ಕರ್ ಜಯಂತಿಗೆ ಡಾಕ್ಟರ್ ಚಂದ್ರಕಲಾ ಶ್ರೀನಿವಾಸನ್ ರವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ದಲಿತ ಮುಖಂಡರು ಮತ್ತು ಕನಿಗಾನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು. ಅವರನ್ನ ನೆನಪಿಸ್ಕೋತಾರೆ. ಅದಕ್ಕೋಸ್ಕರ ವಿದ್ಯೆ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರು ಫಸ್ಟ್ ಹೇಳಿರೋದು ಅದೇನೆ, ವಿದ್ಯೆ ಅಂತಕ್ಕಂಥದ್ದು ಭಾಳ ಮುಖ್ಯ. ವಿದ್ಯೆ ಇದ್ದರೆ ನಮಗೆ ನಾಲೆಡ್ಜ್ ಇರುತ್ತೆ, ನಾವು ಯೋಚನೆ ಮಾಡ್ತೀವಿ, ಇದು ಮಾಡ್ಬೋದಾ, ಇದು ಒಳ್ಳೇದಾ, ಇವತ್ತು ಕೆಟ್ಟದ್ದಾ, ಇದು ಮಾಡ್ಬೋದಾ ಇಲ್ವಾ ಅಂತ ನಾವು ಯೋಚನೆ ಮಾಡ್ತೀವಿ. ವಿದ್ಯೆ ಒಂದಿಲ್ಲ ಅಂತಂದರೆ ನಾವು ಯಾರು ಏನು ಹೇಳಿದ್ರು ಕೇಳಿಸ್ಕೊತೀವಿ, ಅವ್ರಿಗೆ ಗುಲಾಮರಾಗ್ಬಿಡ್ತೀವಿ ನಾವು. ಸೊ ನಮ್ಮ ಹತ್ರ ಆಸ್ತಿ ಪಾಸ್ತಿ ಹಣ ಅಂತಸ್ತು ಇಲ್ಲದೆ ಇರ್ಬೋದು, ಆದರೆ ವಿದ್ಯೆ ಇದ್ದರೆ ನಮಗೆ ಜ್ಞಾನ ಇರುತ್ತೆ, ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಳ್ತಕ್ಕಂಥ ಜ್ಞಾನ ಇರುತ್ತೆ. ಅದರಿಂದ ಅಂಬೇಡ್ಕರ್ ಅವರು ಫಸ್ಟ್, ನಾನು ಬೇರೆ ಎಲ್ಲ ಹೇಳೋಕ್ಕಿಂತ ಅಂಬೇಡ್ಕರ್ ಅವ್ರು ಏನು ಹೇಳೋದು ಅದರಲ್ಲಿ ಏನು ಒಳ್ಳೇದಿರೋದನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ಆವಾಗಲೇ ನಿಜವಾಗ್ಲೂ ಅವ್ರಿಗೆ ನಾವು ಒಂದು ಈಗೇನೋ ಮಾಡ್ತೀವಿ, ದೀಪ ಹಚ್ತೀವಿ, ಇದು ಮಾಡ್ತೀವಿ, ತಿಂತೀವಿ ಅದಲ್ಲ. ಅವ್ರು ಏನೇನು ಆಲೋಚನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ KA ಕನ್ನಡ ನ್ಯೂಸ್ 24/7.